ನಮಸ್ಕಾರ ಎಲ್ರಿಗೂ. ನಮಸ್ಕಾರ ಎಲ್ರಿಗೂ. ಕಳೆದ ವಾರ ಮಹಾ ಸತ್ಸಂಗ ನಡೀತು, ಭರ್ಜರಿಯಾಗಿತ್ತು. ಎಲ್ರಿಗೂ ಸಂತೋಷ, ಆನಂದ, ಉತ್ಸಾಹ ಎಲ್ರಿಗೂ. ಅದ್ ಯಾರ್ಯಾರಿಗೆ ಲಾಭ ಆಯ್ತು, ನಮಗೆ ಲಾಭ, ಖರ್ಚಾಗಿದ್ ಗುರೂಜಿ ಅವ್ರಿಗೆ ಇರ್ಲಿ. ಇದರಿಂದ ಏನ್ ಲಾಭ, ಯಾವ ತರ, ಯಾಕಕ್ಕೋಸ್ಕರ ಮಾಡ್ತಾರೆ, ಇಂತಹ ಪ್ರಶ್ನೆಗಳನ್ನೆಲ್ಲ ಕೇಳ್ಕೊಂತು ಅಂತಂದ್ರೆ ಒಂದಷ್ಟು ಮಾಹಿತಿಗಳು ನಮ್ಗೆ ಸಿಗುತ್ತೆ. ಅದು ನಮ್ಮ ವ್ಯಕ್ತಿತ್ವ ರೂಪಿಸುವಂತಹ ಒಂದು ಪ್ರಕ್ರಿಯೆ. ಹಾಗಾಗಿ ಸತ್ಸಂಗ ಅನ್ನುವಂತಹ ವಿಷಯವನ್ನ ಇವತ್ತಿನ ವಿಷಯವಾಗಿ ತೆಗೆದುಕೊಂಡಿದ್ದೇನೆ. ಯಾವ ಥರದಲ್ಲಿ ಅಥವಾ ಯಾವ್ಯಾವುದನ್ನ ಸತ್ಸಂಗ ಅಂತ ಕರಿಬಹುದು ಅಂತ ಅಂದ್ರೆ ಸ್ವಲ್ಪ ಸ್ಥೂಲವಾಗಿ ನೋಡೋಣ. ನುಡಿಮುತ್ತುಗಳನ್ನ ಕೇಳೋದು, ಭಜನೆ, ಪೂಜೆ ಪುನಸ್ಕಾರಗಳಲ್ಲಿ ಭಾಗವಹಿಸೋದು, ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಅಂತ ಇದೆ. ಹಾಗಾಗಿ ಅಂತಹ ವಿಚಾರಗಳನ್ನ ಮಾಡಿದಾಗ ನಮ್ಮ ಒಂದು ವ್ಯಕ್ತಿತ್ವ ರೂಪುಗೊಳ್ಳುತ್ತೆ ಅಂತ. ಹಾಗೇನೆ ನೀತಿ ಕಥೆಗಳನ್ನು ಓದೋದು, ಪ್ರವಚನ ಮುಂತಾದವುಗಳಿಗೆ ಹೋಗೋದು, ಇಂಥದ್ದೆಲ್ಲ ಅಂದ್ರೆ ಇವೆಲ್ಲ ಒಂಥರ ಸಾತ್ವಿಕವಾದ ಕ್ರಿಯೆಗಳು. ಇವುಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡರೆ ನಮ್ಮ ನಡವಳಿಕೆಯಲ್ಲಿ ಯಾವ ರೀತಿಯ ಬದಲಾವಣೆ ಆಗುತ್ತದೆ ಅನ್ನೋದನ್ನ ನಾವೆಂದಾದ್ರೂ ಯೋಚಿಸಿದ್ದೇವಾ ಅಂತ ಪ್ರಶ್ನೆಯನ್ನ ಕೇಳ್ಕೋಬೇಕು. ನಮಗ್ ನಾವೇ ಪ್ರಶ್ನೆಯನ್ನ ಕೇಳ್ಕೊಂಡ್ರೆ ಸಿಗುವಂತಹ ಉತ್ತರ ಹೀಗಿದೆ: ಯಾವುದೋ ಒಂದು ಸನ್ನಿವೇಶದಿಂದಲೋ ಯಾವುದೋ ಒಂದು ಸಂದರ್ಭದಿಂದಲೋ ನಮ್ಮ ಮೇಲೆ ಆ ಸನ್ನಿವೇಶದ ಪರಿಣಾಮ ಉಂಟಾಗತ್ತೆ. ನಮಗ್ ಗೊತ್ತಾಗಲ್ಲ. ಹೆಚ್ಚಿನ ಸಲ ನಮ್ಮ ವ್ಯಕ್ತಿತ್ವ ರೂಪುಗೊಂಡು ನಾವು ಸಂತೋಷವನ್ನ, ಆನಂದವನ್ನ ಅನುಭವಿಸ್ತೇವೆ. ನಾವು ಎಲ್ಲಿದ್ವಿ, ಏನ್ ಮಾಡ್ತಾ ಇದೀವಿ, ನಮ್ಮ ಮಾಮೂಲಿ ಜಂಜಾಟಗಳನ್ನೆಲ್ಲ ಮರ್ತು ಬಿಡ್ತೀವಿ. ಹಾಗಾಗಿ ಅಷ್ಟು ಹೊತ್ತು ನಾವು ಆ ಸಂಘದಲ್ಲಿ ಇದ್ದಾಗ ಒಂದು ಅಪೂರ್ವವಾದಂತಹ ಒಂದು ಅನುಭವ ಆಗತ್ತೆ. ಆ ಅನುಭವವನ್ನ ನಾವು ಗುರುತಿಸಿಕೊಂಡ್ರೆ ಅವಾಗ ನಮ್ಗೆ ಆಗುವಂತಹ ಲಾಭ ಏನು ಅನ್ನೋದು ಗೊತ್ತಾಗತ್ತೆ. ಅಂತಹ ಸತ್ಸಂಗಗಳಿಗೆ ನಾವು ಹೋಗ್ಬೇಕು ಅಂತ ಹೇಳಿ ಅಂತ ಅನ್ಸತ್ತೆ. ಯಾಕೆಂದ್ರೆ ಅಯಾಚಿತವಾಗಿ ಸಿಗುವಂತಹ ಲಾಭ. ನಾವು ಏನ್ ಮಾಡಿದ್ವಿ, ಕಳೆದ ಭಾನುವಾರ ಅಲ್ಲಿ ಹೋದ್ವಿ, ಬೆಳಗಿಂದ ಸಾಯಂಕಾಲ ತನಕ ಊಟ ತಿಂಡಿ ಯೋಚನೆ ಇರ್ಲಿಲ್ಲ. ಅಲ್ಲಿ ಏನ್ ಕಾರ್ಯಕ್ರಮಗಳಾಗ್ತಿತ್ತು ಭಾಗವಹಿಸಿದ್ವಿ, ಕಣ್ಣು ತುಂಬಿಸ್ಕೊಂಡ್ವಿ, ಕಿವಿ ಅನ್ನೋದು ಆನಂದವನ್ನು ತುಂಬಿಸ್ಕೊಂಡ್ವಿ, ವಾಪಸ್ ಬಂದ್ವಿ. ಸರಿ, ಹಾಗಾದ್ರೆ ಈ ಸತ್ಸಂಗದಿಂದ ಏನು ಪ್ರಯೋಜನ ಅಂತ ಏನಾದ್ರೂ ಪ್ರಶ್ನೆಯನ್ನ ನಾವು ಕೇಳ್ಕೊಂಡ್ರೆ ಅದಕ್ಕೊಂದು ಕಾಲ್ಪನಿಕ ಕಥೆ ಹೀಗಿದೆ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಇರೋದೇ ಹಂಗೆ. ಕಳೆದ ವಾರ ಒಂದು 2 ಪುಸ್ತಕ ಬಿಡುಗಡೆ ಆಯ್ತು, ಕಥೆಗಳದ್ದೇನೆ. ವಿಷ್ಣು ಶರ್ಮನ ಕಥೆಗಳು ತುಂಬಾ ಚೆನ್ನಾಗಿರುತ್ತೆ. ಅದು ಅಂತಹ ಕಥೆಗಳನ್ನ ನಮ್ಗೆ ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ ಅದು ನಮಗೆ ಗೊತ್ತಾಗ್ಲಿ, ಎಲ್ರಿಗೂ ಇದಾಗ್ಲಿ ಅಂತ ಹೇಳಿ ಅಂತ ಅಂತಹ ಕಥೆಗಳು. ಆ ಥರದ ಪುಸ್ತಕಗಳು ಬೇಕಾದಷ್ಟಿದೆ. ಇದು ಒಂದು ಕತೆ. ಪಂಚತಂತ್ರ ಅನ್ನುವಂತಹ ಪುಸ್ತಕ ಬಿಡುಗಡೆ ಆಯ್ತು, ಚೆನ್ನಾಗಿದೆ. ಅದು ಕೊರ್ಗಿ ಶಂಕರನಾರಾಯಣ ಉಪಾಧ್ಯಾಯ ಅಂತ ಬರೆದಿದ್ದಾರೆ. ಎಲ್ಲರೂ ಕೊಂಡ್ಕೊಂಡು ಓದಿ, ಚೆನ್ನಾಗಿರುತ್ತೆ ಅಂತ ಹೇಳಿ ಅಂತ. ಇರ್ಲಿ, ಕತೆಗೆ ಬರೋಣಂತೆ. ಒಂದು ಸಲ ಸತ್ಸಂಗದಿಂದ ಏನು ಪ್ರಯೋಜನ ಅಂತ ಹೇಳಿ ಯಾರಿಗೆ ಪ್ರಶ್ನೆ ಬಂದಿದ್ದು, ತ್ರಿಲೋಕ ಸಂಚಾರಿಯಾದ ನಾರದನಿಗೆ ಪ್ರಶ್ನೆ ಬಂತಂತೆ. ಬ್ರಹ್ಮರ್ಷಿ ನಾರದನಿಗೆ ನೇರವಾಗಿ ಹೋಗಿ ಭಗವಂತನನ್ನ ಕೇಳದಂತೆ ನಾರದ ಮಹರ್ಷಿಗಳು. ಆಗ ಭಗವಂತ ಹೇಳಿದ್ನಂತೆ, ನೋಡು, ಇಂತಹ ಒಂದು ಜಾಗದಲ್ಲಿ ಒಂದು ಬಸವನ ಹುಳು ಹುಟ್ಟಿದೆ, ಈಗ ಅದನ್ನು ಹೋಗಿ ಕೇಳು ಅಂತ. ನಾರದರು ಸೀದಾ ಅಂತಹ ಜಾಗದಲ್ಲಿ GPS ಹಾಕೊಂಡು ಹೋಗಿ ಅಲ್ಲಿ ಆ ಬಸವನ ಹುಳು ಇತ್ತು, ಅಲ್ಲಿ ಕೇಳಿದ್ರು, ಸತ್ಸಂಗದಿಂದ ಏನು ಪ್ರಯೋಜನ ಅಂತ. ತಕ್ಷಣ ಆ ಹುಳು ಸತ್ತೋಯ್ತು. ನಾರದರಿಗೆ ಭಾರಿ ಬೇಜಾರಾಗೋಯ್ತು. ಮತ್ತೆ ಸೀದಾ ನೇರವಾಗಿ ಭಗವಂತನ ಹತ್ರಕ್ಕೆ ಬಂದ್ರು. ಭಗವಂತ, ನೋಡು, ಈ ತರ ಆಗೋಯ್ತು ಪ್ರಶ್ನೆ ಕೇಳಿದ್ದಕ್ಕೆ ಅಂತ, ಸತ್ಸಂಗದಿಂದ ಏನು ಪ್ರಯೋಜನ ಅಂತ. ಮತ್ತೆ ಅದೇ ಪ್ರಶ್ನೆಯನ್ನ ಭಗವಂತನಿಗೆ ಕೇಳಿದ್ರು. ಆಗ ಭಗವಂತ ಹೇಳ್ದ, ನೋಡು, ಇಂತಹ ಜಾಗದಲ್ಲಿ ಈಗ ತಾನೇ ಒಂದು ಕರು ಹುಟ್ಟಿದೆ, ಒಂದು ಹಸು ಕರುವಿಗೆ ಜನ್ಮ ನೀಡಿದೆ, ಆ ಕರುವನ್ನ ಕೇಳು ಅಂತ ಹೇಳಿ ಅಂತ. ನಾರದರು ಸೀದಾ ಅಲ್ಲಿ ಹೋದ್ರು. ಮತ್ತ ಅದೇ ಪ್ರಶ್ನೆ, ಸತ್ಸಂಗದಿಂದ ಏನು ಪ್ರಯೋಜನ ಅಂತ ಹೇಳಿ ಅಂತ. ಪ್ರಶ್ನೆ ಕೇಳಿಸ್ಕೊಂಡ ತಕ್ಷಣ ಆ ಕರು ಕೂಡ ಸತ್ತೋಯ್ತು. ಮತ್ತೆ ಭಗವಂತನ ಹತ್ರ ಬಂದ್ರು ನಾರದರು. ಮತ್ತೆ ಅದೇ ಪ್ರಶ್ನೆಯನ್ನು ಕೇಳಿದ್ರು, ಹೀಗಾಯ್ತು, ಈ ತರ ಪ್ರಶ್ನೆ ಕೇಳಿದ್ದಕ್ಕೆ ಏನು ಅಂತ. ಆಗ ಭಗವಂತ ಹೇಳ್ದ, ನೋಡು, ಇಂತಹ ಜಾಗದಲ್ಲಿ ಒಬ್ಬ ರಾಜ್ಕುಮಾರ ಹುಟ್ಟಿದಾನೆ, ಅವನನ್ನು ಹೋಗಿ ಕೇಳು ಅಂತ ಹೇಳಿ. ಇವ್ರಿಗೆ ದಿಗಿಲು, ಪ್ರಾಣ ಭಯ.
ಆ ರಾಜಕುಮಾರನ್ನ ಹೋಗಿ ಕೇಳೋದು, ಆ ಮಗು ಸತ್ತು ಹೋಗೋದು, ಆಮೇಲೆ ರಾಜ ಶಿಕ್ಷೆ ಕೊಡೋದು, ಇದು ಯಾಕಪ್ಪ ಈ ಕರ್ಮ ಅಂತ. ಹೋಗಯ್ಯ ನೀನು ಅಂತ ಭಗವಂತ ಅಂದ ನಾರದಂಗೆ. ನಾರದ ಸೀದಾ ಹೋದ್ರು, ಹೋಗಿ ಪ್ರಶ್ನೆ ಕೇಳಿದ್ರು ಆ ಮಗುವನ್ನ, ಸತ್ಸಂಗದಿಂದ ಏನು ಪ್ರಯೋಜನ ಅಂತ. ಆ ಮಗು ಮಾತಾಡೋದಕ್ಕೆ ಶುರು ಮಾಡ್ಬಿಡ್ತು. ಹೇಳ್ತು, ನಾನೇ ಆ ಬಸವನ ಹುಳು ಆಗಿದ್ದೆ, ನಾನೇ ಆ ಕರು ಆಗಿದ್ದೆ, ಇವಾಗ ನಾನು ರಾಜಕುಮಾರ ಆಗಿದ್ದೀನಿ. ಇವೆಲ್ಲವೂ ಸಾಧ್ಯವಾಗಿದ್ದೋ ನಿನ್ನ ಸಂಘದಿಂದ. ನಿನ್ನ ಸಂಘದಿಂದ ನಾನು ಪುನೀತನಾದೆ, ಶುದ್ಧೀಕರಣಗೊಂಡೆ ಅಂತ ಹೇಳಿದ್ದ. ಒಂದು ಕ್ರಿಮಿ ಆಗಿದ್ದು ಒಂದು ಕರು ಆಯ್ತು, ಕರುವಾಗಿದ್ದು ಮಾನವ ಜನ್ಮವನ್ನು ಪಡೀತು ಅಂತ ಹೇಳಿದ್ದ. ಅದಕ್ಕೆ ಹೇಳಿದ್ದು ನಾರಂ ದದಾತಿ ಇತಿ ನಾರದಃ ಅಂತ. ಅಂದ್ರೆ ನಾರದ ಅನ್ನುವಂತಹ ಪದಕ್ಕೆ ನಮ್ಮ ಭಾರತೀಯ ಸಂಸ್ಕೃತ ಭಾಷೆಯಲ್ಲಿ ನಿಜವಾಗ್ಲೂ ಪ್ರತಿಯೊಂದು ಪದಕ್ಕೂ ಇಂತಹ ವ್ಯುತ್ಪತ್ತಿಯನ್ನು ಮಾಡಿದ್ದಾರೆ. ಬೇಕಾದಷ್ಟು ಸಲ ಹೇಳ್ತಾ ಇರ್ತೀನಿ, ನಾರಂ ದದಾತಿ ಇತಿ ನಾರದ. ಅಂದ್ರೇನು? ಉನ್ನತಿಯನ್ನ, ಮೋಕ್ಷವನ್ನ ದೊರಕಿಸಿ ಕೊಡುವವನೇ ನಾರದ ಅಂತ ಹೇಳಿದ್ದ. ಹಾಗಾಗಿನೇ ರಮಯತಿ ಇತಿ ರಾಮ ಅಂತ ಹೇಳಿದ್ದ. ಅಂದ್ರೆ ಈ ರಮಣೀಯತೆಯನ್ನ ತಂದು ಕೊಡ್ತಾನಲ್ಲ ಅವನು ರಾಮ ಅಂತ ಹೇಳಿದ್ದ. ಹಾಗಾಗಿ ಪ್ರತಿಯೊಂದು ಪದಕ್ಕೂ ಕೂಡ ಒಂದು ವ್ಯುತ್ಪತ್ತಿ, ಧಾತು ಅಂತೆಲ್ಲ ಇದೆ. ಹಾಗಾಗಿ ಚೆನ್ನಾಗಿರುತ್ತೆ. ಆದ್ರೆ ನಾರದನ್ನ ನಾವು ಕಥೆಗಳಲ್ಲಿ, ಪುರಾಣದ ಕಥೆಗಳಲ್ಲಿ, ಸಿನಿಮಾಗಳಲ್ಲಿ ಹೇಗೆ ಬಿಂಬಿಸಿದೀವಿ ಅಂತಂದ್ರೆ ನಿಜವಾಗ್ಲೂ ತುಂಬಾ ಬೇಜಾರಾಗತ್ತೆ. ಅಲ್ಲಿಗೂ ಇಲ್ಲಿಗೂ ಹಚ್ಚಾಡುವವ ನಾರದ ಅಂತನೂ ಹಾಗೆ. ಅವನು ತ್ರಿಲೋಕ ಸಂಚಾರಿ, ಬ್ರಹ್ಮರ್ಷಿ ಅಂತ ಕರೆದುಕೊಂಡವರು. ಹಾಗಾಗಿ ಇನ್ನಾದರೂ ಆ ನಾರದ ಮಹರ್ಷಿಗೆ ಗೌರವವನ್ನ ಕೊಡೋಣ ಅಂತ ಹೇಳಿ ಅಂತ. ಸರಿ ಆಯ್ತು. ಸತ್ಸಂಗ ಅಂತಂದ್ರೇನು? ಯಾವುದರಿಂದ ಅಥವಾ ಯಾವುದನ್ನು ಮಾಡುವುದರಿಂದ ಸತ್ಯವು ಪ್ರಾಪ್ತವಾಗುತ್ತದೋ ಅದಕ್ಕೆ ಸತ್ಸಂಗ ಅಂತನೋ, ಯಾವುದರಿಂದ, ಯಾವ ಕೆಲಸವನ್ನು ಮಾಡುವುದರಿಂದ ನಾವು ಪಾಪಗಳಲ್ಲಿ ಸಿಕ್ಕಿಕೊಳ್ಳಲಾಗುವುದಿಲ್ಲವೋ ಅದು ಸತ್ಸಂಗ. ಸಿಕ್ಕಾಕೊಂಡ್ರೆ ಅದು ಕುಸಂಗ ಅಂತ ಅನಿಸ್ಕೊಳ್ಳುತ್ತೆ ಅಂತ. ಸತ್ಸಂಗದ ಲಾಭ ಅಂದ್ರೆ ಏನು? ಹೋಗ್ತೀವಿ, ನಾವು ಏನೇನೋ ಕೇಳ್ಕೋತೀವಿ, ಎಲ್ಲವನ್ನೂ ಮಾಡ್ತೀವಿ. ಅಲ್ಲಿ ಅಜ್ಞಾನದ ನಾಶ ಆಗತ್ತೆ, ವಿವೇಕ ಅನ್ನೋದು ಉಂಟಾಗತ್ತೆ, ಉನ್ನತಿಯ ಮಾರ್ಗದಲ್ಲಿ ನಾವು ನಡಿತೀವಿ, ಎಲ್ರಿಗೂ ಒಳ್ಳೇದಾಗತ್ತೆ, ಮನಸ್ಸು ಧನಾತ್ಮಕ ಚಿಂತನೆಯಲ್ಲಿ ತೊಡಗುತ್ತೆ, ಮನುಷ್ಯನ ಆಲಸ್ಯ ದೂರ ಆಗತ್ತೆ. ನೋಡಿ, ಸತ್ಸಂಗದಲ್ಲಿ ನಾವು ಹೋದಾಗ ಬೆಳಗಿಂದ ಸಾಯಂಕಾಲ ತನಕ ಇದ್ವಿ, ಯಾರಾದ್ರೂ ನಿದ್ದೆ ಮಾಡಿದ್ರ ಮಧ್ಯಾಹ್ನ? ಇಲ್ವಲ್ಲ. ಸುಳ್ಳು ದೂರ ಆಗಿ ಸತ್ಯ ಮನಸ್ಸಿನಲ್ಲಿ ಹರಿದಾಡುತ್ತೆ, ಪಾಪದ ಚಿಂತನೆ ಇರೋದಿಲ್ಲ. ನಿಕೃಷ್ಟ ವ್ಯಕ್ತಿ ಕೂಡ ಉತ್ಕೃಷ್ಟ ವ್ಯಕ್ತಿ ಆಗ್ತಾನೆ. ಮುಕ್ತಿಗತ ಸಾಧನ ಅಂತ. ಚಾಣಕ್ಯ ತನ್ನ ನೀತಿಯಲ್ಲಿ ಹೀಗೆ ಹೇಳ್ತಾನೆ, ಚಂದನಂ ಶೀತಲಂ ಲೋಕೆ ಚಂದನಾದಪಿ ಚಂದ್ರಮಾಹ ಚಂದ್ರ ಚಂದನಯೋರ್ ಮಧ್ಯೆ ಶೀತಲ ಸಾಧು ಸಂಗತಿ ಅಂತ ಹೇಳಿದ. ಪ್ರಪಂಚದಲ್ಲಿ ಸಾಮಾನ್ಯವಾಗಿ ಚಂದನ ತುಂಬಾ ಬಹಳ ಶೀತಕಾರಿಯಾದದ್ದು, ಶೀತಲವಾದದ್ದು ಅಂತಾರೆ. ಸಾಮಾನ್ಯವಾಗಿ ಸುಟ್ಟು ಗಾಯ ಏನಾದ್ರು ಆಯ್ತು ಅಂತಂದ್ರೆ ಚಂದನವನ್ನ ತೆಗೆದು, ಶ್ರೀಗಂಧವನ್ನ ತೆಗೆದು ಅದರ ಲೇಪವನ್ನ ಆ ಗಾಯದ ಜಾಗಕ್ಕೆ ಹಾಕ್ತಾರೆ, ಅದು ತಣ್ಣಗಾಗತ್ತೆ, ವಾಸಿ ಆಗತ್ತೆ ಅಂತ. ಚಂದ್ರ, ನಮ್ಮ ಚಂದ್ರ ಇದಾನಲ್ಲ, ಅವನು ಅದಕ್ಕಿಂತನೂ ಶೀತಲ ಅಂತ. ಆದ್ರೆ ಚಂದನ ಮತ್ತು ಚಂದ್ರನ ಮಧ್ಯೆ ಸತ್ಪುರುಷರ ಸಂಗತಿ, ಸಾಧು ಸಂತರ ಸಂಗತಿ, ಅಥವಾ ಸಚ್ಚಿಂತನೆಯ ಸಂಗತಿ, ಅಥವಾ ಈ ಸತ್ಸಂಗ ಬಂತು ಅಂದ್ರೆ ಅದು ಇನ್ನೂ ಹೆಚ್ಚಿನದಾದ ಆನಂದವನ್ನ ನೀಡುತ್ತೆ ಅಂತ ಹೇಳಿ ಅಂತ ಹೇಳ್ತಾನೆ. ಈಗ ಒಂದು ವಿಚಾರವನ್ನು ಗಮನಿಸಂತೆ, ಜಿ.ಪಿ. ರಾಜರತ್ನಂ ಎಷ್ಟು ಚೆನ್ನಾಗಿ ವಿಷಯವನ್ನ ಮನಗಾಣಿಸ್ತಾರೆ ಅಂತಂದ್ರೆ, ಸ್ವಲ್ಪ ಹಿಂದಿನ ದಶಕದ ಕತೆ ಅಂತ ಅನ್ನೋಣಂತೆ. ಒಂದು 5-6 ದಶಕ ಅಥವಾ ಒಂದು 3-4 ದಶಕದ ಹಿಂದೆ. ಆಗ ಯಾರು ನೀರಿಗೆ ದುಡ್ಡು ಕೊಟ್ಟು ಕೊಂಡ್ಕೋತಿರ್ಲಿಲ್ಲ ಇವಾಗಿನ ತರಹ. ಸ್ವಲ್ಪ ಕಲ್ಪನೆ, ಒಂದು ಚಿತ್ರಣ ನಿಮ್ಮ ಮುಂದೆ ಬರಬೇಕು ಅಷ್ಟೇ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅಂತಹ 1 ಲೀಟರ್ ನೀರಿಗೆ 10 ಲೀಟರ್ ಹಾಲು ಹಾಕಿದ್ರೆ ಆ ನೀರಿಗೂ ಕೂಡ ಜನ ಹಾಲಿನ ಬೆಲೆಯನ್ನ ಕೊಡ್ತಾರೆ. ಅಂದ್ರೆ ಹಾಲಿನ ಪ್ರಮಾಣ ಹೆಚ್ಚಾಗಿದ್ದರಿಂದ, ಹಾಲಿನ ಗುಣ ಹೆಚ್ಚಾಗಿದ್ದರಿಂದ, ಪ್ರಮಾಣದಲ್ಲಿಯೂ ಗುಣದಲ್ಲಿಯೂ ನೀರು ಕಡಿಮೆ ಇದ್ದಿದ್ದರಿಂದ ಆ ನೀರಿಗೂ ಕೂಡ ಹಾಲಿನ ಬೆಲೆ ಬಂತು. ಇರ್ಲಿ, 1 ಲೀಟರ್ ನೀರಿಗೆ 1 ಲೀಟರ್ ಹಾಲನ್ನ ಬೆರೆಸಿದ್ರೆ ಆ ಹಾಲಿಗೂ ಬೆಲೆ ಇಲ್ದಂಗೆ ಆಗೋಗುತ್ತಲ್ವಾ. ಅಂದ್ರೆ ಇವೆರಡರ ಸಂಘದಲ್ಲಿ ಪ್ರಮಾಣವೂ ಕಡಿಮೆ, ಗುಣವೂ ಕಡಿಮೆ. ನೀರಿನ ಸಂಘದಿಂದ ಹಾಲು ತನ್ನ ಬೆಲೆಯನ್ನ ಕಳೆದುಕೊಂತು, ಅಂದ್ರೆ ಸಾಂಗತ್ಯದಿಂದ ಅಂತ ಹೇಳಿದ್ದ. ಇದೇ ಪರಿಸ್ಥಿತಿಗೆ ಇನ್ನೊಂದು ವರ್ಷ ಇದೆ. 1 ಲೀಟರ್ ಹಾಲಿಗೆ 10 ಲೀಟರ್ ನೀರನ್ನ ಬೆರೆಸಿದ್ರೆ ಅದು ಹಾಗೆ ಏನೇನೂ ಬೆಲೆ ಇಲ್ದಂಗೆ ಆಗೋಗುತ್ತೆ ಅಂತ. ಅಂದ್ರೆ ಒಂದು ಮಾಹಿತಿ ಅಷ್ಟೇ, ಸಂಘದಿಂದ, ಸಾಂಗತ್ಯದಿಂದ ಹೇಗೆ ಬೆಲೆಯನ್ನು ಕಳ್ಕೊಳ್ಳುತ್ತೆ ಅಂತ ಹೇಳಿ. ಹಾಗಾಗಿ
ಸತ್ಸಂಗದ ಮುಖ್ಯ ಅಂಶಗಳು ಮತ್ತು ರೂಪುರೇಷೆಗಳು ಏನಿರಬೇಕು ಅಂತ. ಯಾಕೆಂದ್ರೆ ಸುಮ್ಮನೆ ಸತ್ಸಂಗ ಅಂತ ಕರೆದು ಬಿಡಕ್ಕಾಗಲ್ವಲ್ಲ. ಅಂದ್ರೆ ಈ ಸತ್ಸಂಗದ ವಿಷಯದಲ್ಲಿ ಒಂದು ಕ್ರಮದ ನಿಶ್ಚಿತ ಚೌಕಟ್ಟಿರುತ್ತೆ. ಸತ್ಸಂಗ ಅಂತ ಸುಮ್ಮನೆ ಕರೆದಿರಲ್ಲ, ಅಲ್ಲಿ ಎಲ್ಲ ಹತ್ರ ಇಂತಿಂತ ಚಟುವಟಿಕೆಗಳು ಇರುತ್ತೆ ಅಂತ ಒಂದು ಚೌಕಟ್ಟು. ಅಂದ್ರೆ ಅನುಶಾಸನಬದ್ಧರಾಗಿರಲು ಸತ್ಸಂಗ ನೆರವಾಗತ್ತೆ ಅಂತ ಹೇಳಿ ಒಂದು ವಿಚಾರವನ್ನ ಇಟ್ಕೊಂಡು ಆ ಒಂದು ಚೌಕಟ್ಟಿನೊಳಗೆ ನಮ್ಗೆ ಏನ್ ಬೇಕೋ ಅಂತದನ್ನೆಲ್ಲ ಮಾಡಿದ್ರು. ಕಳೆದ ವಾರದ ಮಹಾ ಸತ್ಸಂಗದಲ್ಲಿ ಅಂತಹದ್ದೆಲ್ಲ ಇತ್ತು. ಅಂದ್ರೆ ಧನಾತ್ಮಕ ಚಿಂತನೆಗೆ ಹೆಚ್ಚು ಮಹತ್ವ ಇರುತ್ತೆ. ಸತ್ಸಂಗದಲ್ಲಿ ನಿಶ್ಚಿತ ವಿಷಯದ ಕ್ರಮದ ನಿಶ್ಚಿತ ಚೌಕಟ್ಟು ಇರುತ್ತೆ. ಪುಸ್ತಕ ಬಿಡುಗಡೆ ಆಯ್ತು, ಕಗ್ಗ ವೇದ ಕಥೆ ಅಂತ. ಎಂತೆಂತ ಮಹಾಮಹಿಮರು ಬಂದಿದ್ರು. ಸ್ವಾಮೀಜಿ ಬಂದಿದ್ರು, ಮಲ್ಲೇಪುರಂ ವೆಂಕಟೇಶ್ ಬಂದಿದ್ರು, ನಾ ಸೋಮೇಶ್ವರ ಬಂದಿದ್ರು, ಸತ್ಯೇಶ್ ಬೆಳ್ಳೂರ್ ಬಂದಿದ್ರು, ತನಾ ಶಿವಕುಮಾರ್ ಬಂದಿದ್ರು, ಡಾಕ್ಟರ್ ಭಾನು ಬಂದಿದ್ರು, ಎಲ್ಲರೂ ಇದ್ರು. ಡಾಕ್ಟರ್ ಉಮಾದೇವಿ ಇದ್ರು. ಅಂದ್ರೆ ಹೀಗೆಲ್ಲ ಜನಗಳು ಇದ್ದಾಗ ನಮ್ಗೇನನ್ಸುತ್ತೆ, ಅದೊಂದು ಅಪೂರ್ವವಾದ ಮಿಲನ ಅಂತ ಹೇಳಿ ಅಂತ ಅನ್ಸತ್ತೆ. ಅಂದ್ರೆ ಸತ್ಸಂಗಕ್ಕೆ ಸೇರಿದ ವ್ಯಕ್ತಿಗಳು ಆ ಒಂದು ಸಮಯ ನಿಗದಿಯಾಗಿತ್ತು, 2 ಗಂಟೆನಲ್ಲಿ ಅದು ಮುಗಿಬೇಕು ಅಂತ. ಅಂದ್ರೆ ಅನುಶಾಸನಬದ್ಧ, ಒಂದು ಶಾಸನಕ್ಕೆ ಬದ್ಧವಾಗಿರಲು ಸದ್ವಿಚಾರಗಳ ಮನನವೇ ಅಲ್ಲಿ ಆಗ್ತಾ ಇರತ್ತೆ. ಸತ್ಸಂಗದ ಗುರಿ ಏನು ಅಂದ್ರೆ ಆಧ್ಯಾತ್ಮ ಸಾಧನೆ ಅಂತ ಹೇಳಿದ. ಆತ್ಮನೋ ಮೋಕ್ಷಾರ್ಥಂ ಜಗದ್ದಿತ ಹೆಚ್ಚ ಅಂತ ಹೇಳಿ ಅಂತ ಒಂದು ವಾಕ್ಯ ಶಾಂತಿ ಮಂತ್ರದಿಂದ ಕೊನೆಯಾಗತ್ತೆ. ಆಯ್ತು ಅಂತ ಹೇಳಿ ಅಂತ. ಕುಸಂಗದ ಬಗ್ಗೆ, ಸತ್ಸಂಗದ ಬಗ್ಗೆ ಹೇಳ್ದ ಚಾಣಕ್ಯ. ಕುಸಂಗದ ಬಗ್ಗೆ ಹೇಗೆ ಹೇಳ್ತಾನೆ ಅಂದ್ರೆ, ತಕ್ಷಕಸ್ಯ ವಿಷಂ ದಂತೆ ಮಕ್ಷಿಕಾಯಾಶ್ಚ ಮಸ್ತಕೆ ವೃಶ್ಚಿಕಸ್ಯ ವಿಷಂ ಪುಚ್ಚೆ ಸರ್ವಾಂಗೇ ದುರ್ಜನಸ್ಯ ಚ. ಎಂತೆಂತಹ ಉಪಮೆ ಕೊಡ್ತಾರೆ ಅಂದ್ರೆ, ಹಾವಿನ ಹಲ್ಲಿನಲ್ಲಿ ವಿಷ ಇರುತ್ತೆ ಅಂತ ಹೇಳ್ತಾರೆ. ಇರುತ್ತೆ ಹಲ್ಲಿನ ಹಿಂದೆ, ಅದರದ ಕೋಶ, ವಿಷದ ಕೋಶ ಸೇರ್ಕೊಂಡಿರುತ್ತೆ. ನೊಣದ ತಲೆಯಲ್ಲಿ ವಿಷ ಇರುತ್ತಂತೆ, ಚೇಳಿನ ಕೊಂಡಿಯಲ್ಲಿ ವಿಷ ಇರುತ್ತಂತೆ, ಆದ್ರೆ ದುರ್ಜನರ ಶರೀರ ಪೂರ್ತಿ ವಿಷಮಯ ಅಂತ. ಸತ್ಸಂಗ ಹೇಗಿರುತ್ತೆ? ಯಾಕೆಂದ್ರೆ ಆಗ್ಲೇ ಹೇಳ್ದೆ ನಾನು, ಅದ್ರ ಪ್ರಭಾವ ನಮಗೆ ಅರಿವಾಗದಂತೆ ಆಗುತ್ತೆ ಅಂತ. ಸುಮ್ನೆ ಒಂದು ವಿಚಾರ, ಸಜ್ಜನರ ಸಹವಾಸ ಹೇಗಿರುತ್ತೆ ಅಂದ್ರೆ, ಸುಗಂಧದ ಅಂಗಡಿ ಒಳಗೆ ನೀವು ಹೋಗಿರ್ತೀರಾ ಅಂತ ಸೆಂಟ್ ಮಾರುವಂತಹ ಒಂದು ಅಂಗಡಿ ಒಳಗೆ ನೀವು ಸುಗಂಧವನ್ನ ಕೊಂಡ್ಕೋತಿರೋ ಬಿಡ್ತಿರೋ ಗೊತ್ತಿಲ್ಲ. ಆದ್ರೆ ಸುಗಂಧವನ್ನ ಆಗ್ರಹಣಿಸುವುದು, ಅವನು ಇಂತಿಂತದ್ದು ಸ್ಯಾಂಪಲ್ ನೋಡಿ ಅಂತ ಹೇಳಿ ಕೈಗೆ ಹಚ್ತಾನೆ, ಮೂಗತ್ರ ಹಿಡಿತಾನೆ, ಅದೆಲ್ಲ ಆ ಒಟ್ಟಿನಲ್ಲಿ ಆ ಅಂಗಡಿಯೇ ಸುಗಂಧ ಭರಿತವಾಗಿರುತ್ತೆ. ಅವಾಗ ಆನಂದ ಆಗುತ್ತಲ್ವ, ಸಂತೋಷ ಆಗುತ್ತಲ್ವಾ. ಬೇಕೋ ಬೇಡವೋ, ಸತ್ಸಂಗದಲ್ಲಿದ್ರು ಹಾಗೇನೆ ನಮ್ಮ ಮನಸ್ಸು ಪ್ರಫುಲ್ಲಿತವಾಗಿರುತ್ತೆ, ಸಂತೋಷವಾಗಿರುತ್ತೆ, ಆನಂದದಾಯಕವಾಗಿರುತ್ತೆ. ಒಂದು ಕಥೆಯನ್ನು ಕೇಳ್ಬೋಣಂತೆ. ನೀತಿ ಕಥೆಗಳನ್ನ ಕೇಳಿದ ಕ್ಷಣ ಸಾಮಾನ್ಯವಾಗಿ ಸತ್ಸಂಗದಲ್ಲಿ ಅಂತದೇ ಹರಿಕಥೆ ಅದೆಲ್ಲ ಇರುತ್ತೆ. ಅದರಲ್ಲಿ ಇದ್ದಾಗ ನಾವು ನೀತಿವಂತರಾಗ್ಬಿಡ್ತೀವಾ ಅಂತ ಹೇಳಿ ಅಂತ ಕೇಳ್ಕೊಂತು ಅಂದ್ರೆ, ಒಂಥರ ಆಶ್ಚರ್ಯಕರ ವಿಷಯವನ್ನ ನಾವು ಗಮನಿಸಿರ್ಬೋದು. ಯಾವುದೇ ಒಂದು ಗ್ರಂಥಗಳಲ್ಲಿ ಓದಿದ್ರು ಅಥವಾ ಪ್ರವಚನಗಳು ಕೇಳಿದ್ರು ಕೂಡ ನೀತಿ ಬೋಧಕ ಕಥೆಗಳು ಅಂತ ಇರುತ್ತವೆ. ಒಂದು ಸಲ ಏನಾಯ್ತಂತೆ ಅಂತಂದ್ರೆ, ಒಬ್ಬ ಬಹಳ ಜನಪ್ರಿಯ ಪ್ರವಚನಕಾರರ ಒಂದು ಪ್ರವಚನವನ್ನ ಇಡಿಸಿದ್ರು. ಅದೇನೋ ಸಾಯಂಕಾಲ ಇತ್ತು. ಅದು ಪ್ರಭಾವವನ್ನು ಹೇಗೆ ಬೀರುತ್ತೆ ಅಂದ್ರೆ, ಈಗ ಜಾಹೀರಾತು ಬರುತ್ತಪ್ಪ, ಟೂತ್ ಪೇಸ್ಟ್ ಅದ್ ಬರುತ್ತೆ. ಅದ್ ಬಂದ ತಕ್ಷಣ ನಾವು ನೋಡ್ಬಿಟ್ಟು ಹೋಗಿ ತಗೊಂಡ್ಬಿಡ್ತೀವ? ಇಲ್ಲ ಅಲ್ವಾ. ಯಾವಾಗ್ಲೂ ಹೋಗ್ತೀವಿ ಅಂಗಡಿಗೆ, ಅವಾಗ ಜ್ಞಾಪಕ ಬರುತ್ತೆ, ಓಹೋ ಅದೊಂದು ಜಾಹೀರಾತು ಬಂದಿತ್ತು, ಹೊಸಾದ್ ಬಂದಿದೆಯಂತೆ ಅಂತ ಕೊಂಡ್ಕೋತೀವಿ. ಹಾಗೇನೆ ಇದು ಕೂಡ ಸತ್ಸಂಗದಲ್ಲೂ ಈ ಪ್ರವಚನ ಮುಂತಾದವು, ಈ ನೀತಿ ಕಥೆಗಳು ಉಪಯೋಗಕ್ಕೆ ಬರುತ್ತೆ. ಒಂದು ಸಲ ಒಬ್ಬ ವೃತ್ತಿಪರ ಕಳ್ಳ ಈಗ ಹೋಗ್ತಾ ಇದ್ದ, ಅದೇ ಹೇಳಿದ್ನಲ್ಲ ಪ್ರವಚನ ಏರ್ಪಡಿಸಿದ್ರು ಅಂತ, ಯಾವುದೋ ಒಂದು ದೇವಸ್ಥಾನದಲ್ಲಿ ಏರ್ಪಡಿಸಿದ್ರು ಸಾಯಂಕಾಲದ ಹೊತ್ತು. ಇವನು ರಾತ್ರಿ ಕಳ್ಳತನ ಮಾಡ್ಬೇಕು ಅಂತ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದ. ಹೋಗ್ತಾ ಇದ್ದ ದಾರಿನಲ್ಲಿ ಆ ದೇವಸ್ಥಾನದ ಮುಂದೆ ಪ್ರವಚನ ನಡೀತಾ ಇತ್ತು. ಇವನು ಪ್ರವಚನ ಕೇಳಿಸ್ಕೋಬಾರ್ದು ಅಂತ ಎರಡೂ ಕೈಗಳನ್ನ ತನ್ನ ಕಿವಿ ಮೇಲೆ ಇಟ್ಕೊಂಡ. ಆದ್ರೂ ಅದೇನಾಯ್ತು, ಎಡೋಬಿಟ್ಟ, ಬಿದ್ದ ತಕ್ಷಣ ಕೈ ನೆಲಕ್ಕೆ ಊರ್ತು. ಅವಾಗ ಕಿವಿ ತೆರ್ಕೊಂತು. ಅವಾಗ ಪ್ರವಚನಕಾರ ಹೇಳ್ತಿದ್ರು, ದೇವಿ ನಡೆಯುವಾಗ ಆಕೆಯ ನೆರಳು ನೆಲದ ಮೇಲೆ ಬೀಳೋದಿಲ್ಲ ಅಂತ. ಕೇಳಿಸ್ಕೊಂಬಿಟ್ಟ. ದೇವಿ ನಡೆಯುವಾಗ ಆಕೆಯ ನೆರಳು ನೆಲದ ಮೇಲೆ ಬೀಳೋದಿಲ್ಲ ಅಂತ ಹೇಳಿ. ಅವತ್ ರಾತ್ರಿ ಆ ಕಳ್ಳ ರಾಜನ ತಿಜೋರಿಗೆ ಕನ್ನ ಹಾಕಿದ್ದ. ಫಸ್ಟ್ ಕ್ಲಾಸ್, ಅಂದ್ರೆ ತುಂಬಾ ಚೆನ್ನಾಗಿ ನಡೀತು ಅವನ ಕೆಲಸ, ಯಾರಿಗೂ ಗೊತ್ತೇ ಆಗ್ಲಿಲ್ಲ. ಇವನ್ ತಪ್ಪಿಸ್ಕೊಂಡು ಹೋಗ್ಬಿಟ್ಟ. ಆಮೇಲಿಂದ ಏನ್ ಮಾಡಿದ್ರು, ರಾಜಂಗ್ ಬೇಜಾರಾಯ್ತು, ಕಳ್ಳನ್ ಹಿಡಿಲೇಬೇಕಲ್ಲ. ಏನೇನೋ ಪ್ರಯತ್ನ ಮಾಡ್ದ, ಆದ್ರೂ ಗೊತ್ತಾಗ್ಲಿಲ್ಲ. ಆದ್ರೆ ಯಾರೋ ಹೇಳಿದ್ರು, ಯಾರಿಗಾರು ಒಬ್ರಿಗೆ ದೇವಿ ವೇಷ ಹಾಕ್ಬಿಟ್ಟು ಅದನ್ನ ಆಕೆನ ಕಳಿಸ್ತು ಅಂತಂದ್ರೆ ಜನ ಕಳ್ಳರು ಹೆದರ್ಕೋತಾರೆ, ಅವನು ನಡ್ಗೋ ರೀತಿ ನೋಡಿದ ತಕ್ಷಣ ಸಿಕ್ಕಾಕೋತಾನೆ ಅಂತ ಹೇಳಿ ಅಂತ. ಸರಿ, ಒಬ್ರಿಗೆ ದೇವಿ ವೇಷ ಹಾಕಿದ್ರು, ಎಲ್ಲ ಕಳ್ಸಿದ್ರು ಪ್ರತಿದಿನ ರಾತ್ರಿ. ಇವನಿಗೆ ಗೊತ್ತಿತ್ತಲ್ಲ, ಇವನ್ಗೆ ಕೇಳಿಸ್ಕೊಂಡಿದ್ನಲ್ಲ ದೇವಿಯ ನೆರಳು ನೆಲದ ಮೇಲೆ ಬೀಳೋದಿಲ್ಲ ಅಂತ. ಇವನೇನ್ ಮಾಡ್ದ,
ಅದು ನಿಜವಾದ ದೇವಿನೋ ಇಲ್ವೋ ಅಂತ ಅನ್ಬಿಟ್ಟು ಅಂತ ಪರೀಕ್ಷಿಸ್ಬೇಕು ಅಂತ ತನ್ನ ಭಟ್ರ ಒಬ್ಬನೇ ಕಳ್ತನ ಮಾಡಕ್ಕಾಗಲ್ಲ ರಾಜನ್ ತಿಜೋರಿಗೆ. ಹಾಗಾಗಿ ಅವ್ರಿಗೆಲ್ಲ ಪಂಚ್ ಕೊಟ್ಟು ಕಳಿಸ್ದ. ಇವನ್ ಮೆತ್ತಗಲ್ಲಿ ಹೋದ ನಮಸ್ಕಾರ ಮಾಡುವಂಗ ನೋಡ್ದ ಹೋಗಿ, ಆಕೆ ನೆರಳು ಬೀಳ್ತಾ ಇತ್ತು. ಓಕೆ, ಈಕೆ ದೇವತೆ ಅಲ್ಲ ಅನ್ನೋದು ಗೊತ್ತಾಗೋಯ್ತು. ಅದರಿಂದ ಇವನು ಧೈರ್ಯವಾಗಿದ್ದ, ಏನು ಸಿಕ್ಕಾಕೊಳ್ಳಿಲ್ಲ. ಅಂದ್ರೆ ಯಾವಾಗ್ಲೋ ಒಂದು ಸಲ ಕೇಳಿದ್ದಂತಹ ಒಂದು ಪ್ರವಚನದಿಂದ ಇವನು ತಪ್ಪಿಸ್ಕೊಂಡ್ಬಿಟ್ಟ. ಹಾಗಾಗಿ ಇವನು ಏನಾಯ್ತು, ಮಾರನೇ ದಿವಸ ಮತ್ತೆ ಹೋದ ಪ್ರವಚನಕ್ಕೆ, ಮತ್ತೆ ಹೋದ, ಆಮೇಲಿಂದ ಬದಲಾಗೋಗ್ಬಿಟ್ಟ, ಕಳ್ತನವನ್ನೇ ನಿಲ್ಲಿಸ್ಬಿಟ್ಟ. ಕಥೆ ಇದು. ಅಂದ್ರೆ ಹೇಗಾಗುತ್ತೆ ಅಂತಂದ್ರೆ, ಈಗ ನೋಡಿ, ಒಂದು ಬಾಂಡ್ಲೆ ಇದೆಯಪ್ಪ, ತವಾ ಅಂತಂತಿರಲ್ಲ, ಹಾಗೆ ಒಂದು ಬಾಂಡ್ಲೆ ಮೇಲೆ ಒಂದು ನೀರಿನ ಹನಿ ಬಿತ್ತು ಅಂದ್ರೆ ಕ್ಷಣ ಮಾತ್ರದಲ್ಲಿ ಆವಿ ಆಗೋಗ್ಬಿಡುತ್ತೆ. ಅದೇ ನೀರಿನ ಹನಿ ಕಮಲದ ಎಲೆ ಮೇಲೆ ಬಿದ್ರೆ ಮುತ್ತಿನಂತೆ ಆ ಕಡೆಯಿಂದ ಈ ಕಡೆಗೆ ಓಡಾಡುತ್ತೆ, ಪಾದರಸದಂತೆ ಓಡಾಡುತ್ತೆ. ಪದ್ಮಪತ್ರ ಮಿವಾಂಬಸಿ ಅಂತ ಹೇಳಿ, ಅದರಿಂದಾಗಿ ನಮ್ಮ ಜೀವನಕ್ಕೆ ಬೇಕಾದಂತಹ ಒಂದು ಸೂತ್ರ ಸಿಗುತ್ತೆ. ಅಂದ್ರೆ ಪದ್ಮಪತ್ರದಂತೆ, ಅಂದ್ರೆ ಕಮಲದ ಎಲೆ ಮೇಲೆ ಇರುವಂತಹ ನೀರಿನಂತೆ ನಾವು ನಮ್ಮ ಜೀವನದಲ್ಲಿ ಹಗುರಾಗಿ ಓಡಾಡ್ತಿರ್ಬೇಕು ಅಂತ ಹೇಳಿ. ಅದೇ ಒಂದು ಮಳೆಯ ನೀರು ಹನಿ ಸ್ವಾತಿ ನಕ್ಷತ್ರದ ಒಂದು ಸಮಯದಲ್ಲಿ ಕಪ್ಪೆ ಚಿಪ್ಪನೊಳಗೆ ಹೋದ್ರೆ ಮುತ್ತಾಗತ್ತೆ ಅಂತ. ಅಂದ್ರೆ ಯಾವ ತರಹ ಒಂದು ಸಂಘದಿಂದ ಬದಲಾವಣೆ ಆಗತ್ತೆ ಅಂತ. ಅದಕ್ಕೆ ದಾಸರು ಹೇಳಿದ್ದಾರೆ, ಹರಿದಾಸರ ಸಂಘ ದೊರಕೀತು ಎನಗಿಂದು ಇನ್ನೇ ನಿನ್ನೇನು, ಹೊರಗುರು ಉಪದೇಶ ವರವಾಯಿತು ಎನಗೆ ನಿನ್ನೇನು, ತೋಯಜಾಕ್ಷನ ನಾಮ ಜಿಹ್ವೆಯೊಳು ನೆಲೆಸಿತು ನಿನ್ನೇನು, ಚಿನ್ಮಯ ಪುರಂದರ ವಿಠಲಯ್ಯ ದೊರಕಿದರೆ ನಿನ್ನೇನು ಅಂತ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಇವೆಲ್ಲ ಏನ್ ದುಡ್ಡು ಕೊಟ್ಕೊಂಡ್ಕೊಳಕ್ಕಾಗತ್ತೆ ಅಂದ್ರೆ, ಹರಿದಾಸರ ಸಂಘ, ಹೊರಗುರು ಉಪದೇಶ, ಕಳ್ಳಂಗು ಉಪದೇಶ ಆಯ್ತಲ್ಲ, ಸಿಕ್ಕಂಗ ಆಯ್ತಲ್ಲ. ಹಾಗಾಗಿ ಪಿರಿದೆಲ್ಲ ಮತ ನೀತಿಗಳಿಗಿಂತ ಜೀವಿತವು ನೆರೆಬಂದ ನದಿ ದಡಕ್ಕೆ ಬಾಗಿ ಪರಿಯುವುದೇ, ಧರ್ಮ ಸೂಕ್ಷ್ಮದ ತಿಳಿವೆ ಲೋಕಸೂತ್ರದ ಸುಳುವು, ಅರಸು ನೀನು ಹಿತವ ಮಂಕುತಿಮ್ಮ ಅಂತಾರೆ. ಎಲ್ಲ ಮತ ನೀತಿಗಳಿಗಿಂತ ಆ ಜೀವಿತ ಅಂತ ಅನ್ನೋದಿರುತ್ತಲ್ಲ, ನೀತಿಯ ಸೂತ್ರಗಳಿರುತ್ತಲ್ಲ, ಬದುಕಿನ ಸೂತ್ರಗಳು, ಅದು ತುಂಬಾ ಉತ್ಕೃಷ್ಟವಾದ್ದು. ನೆರೆ ಬಂದಾಗ ದಡಕ್ ಹರಿಯುತ್ತೇನೋ, ಒಚ್ಕೊಂಡು ಹೋಗುತ್ತೆ ನದಿ ಎಲ್ಲದನ್ನು ಕೂಡ. ಹಾಗಾಗಿ ಧರ್ಮ ಸೂಕ್ಷ್ಮವನ್ನ ನಾವು ಅರಿತುಕೊಂಡ್ರೆ ಲೋಕಸೂತ್ರದ ಸುಳುಹು ಅಂತ ಹೇಳಿ. ಅಂದ್ರೆ ನಮ್ಮ ಜೀವನವನ್ನ ನಾವು ಹೇಗ್ ಮಾಡ್ಬೇಕು ಅಂತ ಅನ್ನೋದನ್ನ ಅರಸು ಜೀವಿತ ಹಿತವ ಮಂಕುತಿಮ್ಮ ಅಂತ DVG ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ, ನಿಜವಾಗ್ಲೂ ಇವುಗಳನ್ನೆಲ್ಲ ತಿಳ್ಕೊಂಡ್ರೆ ನಮ್ಗೆ ಏನಾಗ್ಬೇಕಾಗಿದೆ. ಈಗ ನೀತಿ ನಿರ್ಣಯ, ಸತ್ಸಂಗದ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ, ರಾಜರತ್ನಂ ಏನ್ ಹೇಳ್ತಾರೆ, ಗಂಧದ ಕಡ್ಡಿ ಹಚ್ಚಿರ್ತೀವಪ್ಪ ದೇವ್ರ ಮುಂದೆ, ಸಣ್ಣ ಕಿಡಿ ತರ ಉರಿತಾ ಇರುತ್ತೆ. ಬೆಂಕಿ ಇದೆ ತಾನೆ, ಅಡ್ಗೆ ಮಾಡ್ತೀವಪ್ಪ ಒಲೆ, ಅಲ್ಲೂ ಬೆಂಕಿ ಇದೆ ತಾನೆ, ಕಾಳ್ಗಿಚ್ಚು ಹತ್ಕೊಂಡಿರ್ತಪ್ಪ, ಅಲ್ಲೂ ಬೆಂಕಿ ಇದೆ ತಾನೆ. 3 ಸನ್ನಿವೇಶಗಳನ್ನ GP ರಾಜರತ್ನಂ ಕೊಡ್ತಾರೆ. ಗಂಧದ ಕಡ್ಡಿ, ಒಲೆ, ಕಾಳ್ಗಿಚ್ಚು, ಎಲ್ಲದರಲ್ಲೂ ಬೆಂಕಿ ಇದೆ. ಆದ್ರೆ ಈ ಬೆಂಕಿ, ಈ 3 ತರದಲ್ಲಿ ಇದೆಯಲ್ಲ ಬೆಂಕಿ, ಒಂದೇ ಶಕ್ತಿ ಇಲ್ಲ ಅದರಲ್ಲಿ. ಗಂಧದ ಕಡ್ಡಿ ಮೇಲೆ ಒಂದು ಸೌದೆಯನ್ನು ಹಾಕಿದ್ರೆ ಗಂಧದ ಕಡ್ಡಿ ಆರು ಹೋಗುತ್ತೆ. ಉರಿತಿರೋ ಒಲೆ ಮೇಲೆ ಒಂದು ಕೊರಡನ್ನ ಹಾಕಿದ್ರೆ ಅರ್ಧಂಬರ್ಧ ಉರಿದು ಹೊಗೆ ಆಗುತ್ತೆ, ಆಮೇಲೆ ಹತ್ಕೋಬಹುದು ಅದು ಶಕ್ತಿ ಮೇಲೆ. ಕಾಳ್ಗಿಚ್ಚಿನಲ್ಲಿ ಹಸಿ ಬಾಳೆ ದಿಂಡನ್ನು ಹಾಕಿದ್ರು ಉರಿದು ಬೆಂದು ಹೋಗುತ್ತೆ. ಅದಕ್ಕೆ DVG ಹೇಳ್ತಾರೆ, ಕಿಡಿ ಸಣ್ಣದನ್ನು ಮೇಲೆ ಬಿದ್ದ ಕೊರಡಾರಿಪುದು ಸುಡುವುದು ಕಿಡಿಯುರಿಯೇ 100 ಕೊರಡುಗಳ ಅಂತ. ಅಂದ್ರೆ ಸಣ್ಣ ಕಿಡಿ ಇತ್ತು ಅಂತಂದ್ರೆ ಅದ್ರ ಮೇಲೆ ಕೊರಡು ಹಾಕಿದ್ರೆ ಆರೋಗುತ್ತೆ. ಆದ್ರೆ ಆ ಕಿಡಿ ಉರಿತಾ ಇತ್ತು ಅಂತಂದ್ರೆ ಅದ್ರ ಮೇಲೆ 100 ಕೊರಡು ಹಾಕಿದ್ರು ಸುಟ್ಟು ಹೋಗುತ್ತೆ ಅಂತ ಹೇಳಿ. ಅಂದ್ರೆ ಈ ಸತ್ಸಂಗ ಅಂತಂದಲ್ಲ, ಸಂಘದಿಂದ ಯಾವ ತರ ಆಗತ್ತೆ ಅಂತ. ಅಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಈ ವಿಷಯದಲ್ಲಿ ನಾವು ಯಾರ ಸಂಘವನ್ನ ಬಯಸಬೇಕು, ಹೇಗಿರ್ಬೇಕು ಅನ್ನೋದಕ್ಕೆ ಕೆಳಗಿನ ನಿರ್ಣಯಕ್ಕೆ ಬರ್ಬೋದು. ನಮ್ಮಲ್ಲಿರುವ ಸದ್ಗುಣಗಳು ಕ್ಷೀಣ ದೆಸೆಯಲ್ಲಿದ್ರೆ, ಕಮ್ಮಿ ಇದ್ರೆ, ದುರ್ಜನರ ಸಂಘದಿಂದ ಆರಿ ಹೋಗುವಂತಹ ಒಂದು ಸಂಭವ ಇರುತ್ತೆ. ನಮ್ಮ ಸದ್ಗುಣಗಳು ದೃಢವಾಗಿ ಬಲಿಷ್ಠವಾಗಿದ್ರೆ ಹತ್ತಿರ ಬಂದರ ದುರ್ಗುಣವನ್ನ ಸುಟ್ಟು ಹಾಕಿ ಬೂದಿ ಮಾಡಿಸ್ಬಿಡುವಂಥದ್ದಾಗತ್ತೆ. ಸರಿಯಾದ ಸತ್ಸಂಗದಿಂದ ನೀರಿಗೂ ಹಾಲಿನ ಬೆಲೆ ಬರುತ್ತೆ ಅಂತ. ಹಾಗಾಗಿ ಋಗ್ವೇದದ ಒಂದು ಮಂತ್ರ ಹೇಳುತ್ತೆ, ಆನೋ ಭದ್ರಾಹ ಕೃತವೋ ಎಂತು ವಿಶ್ವತಃ ಅಂತ. ಎಲ್ಲ ಕಡೆಯಿಂದ ಒಳ್ಳೊಳ್ಳೆ ವಿಚಾರಗಳು ಬರಲಿ ಅಂತ ಹೇಳಿದ್ದ. ಆ ಕಳ್ಳಂಗೂ ಅಷ್ಟೇನೆ, ಪ್ರವಚನ ಕೇಳ್ದ, ಎಲ್ಲಿಂದನೋ ಬಂತು, ಅವನಿಗೂ ಉಪಯೋಗ ಆಯ್ತು, ಒಳ್ಳೆ ಮನುಷ್ಯ ಆದ ಅಂತ ಹೇಳಿ ಅಂತ. ಹಾಗಾಗಿ ಅವುಗಳನ್ನ ಆಲಿಸಿದಾಗ ಅವು ನಮ್ಮೊಳಗೆ ಇಳಿಯುತ್ತೆ, ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಕೂತ್ಕೊಂಡಾದ್ಮೇಲೆ ನಮ್ಗೆ ಗೊತ್ತಾಗ್ದಂಗೆ ನಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗುತ್ತೆ. ಹಾಗಾಗಿ ನೀತಿ ಕಥೆಗಳನ್ನ ಅಥವಾ ನೀತಿಯನ್ನು ಅಳವಡಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಆ ನೀತಿಯ ಒಂದು ಸತ್ಸಂಗದಲ್ಲಿ ಒಂದಷ್ಟು ಹೊತ್ತು ಕಳಿತೀವಲ್ಲ ಬೆಳಗ್ಗೆಯಿಂದ ಸಾಯಂಕಾಲ ತನಕ, ಅದು ನಮ್ಮನ್ನ ಯಾವ ತರಹ ಬದಲಾವಣೆ ಮಾಡ್ಬಿಟ್ಟಿರುತ್ತೆ ಅಂತಂದ್ರೆ, ನಮಗೇ ಗೊತ್ತಿಲ್ಲದ ಹಾಗೆ ಎಷ್ಟೋ ನೀತಿಗಳು ನಮ್ಮೊಳಗೆ ಇಳಿದು ಹೋಗಿರುತ್ತೆ. ಹೌದಲ್ವಾ, ನಾವು ಹೀಗೆ ಜೀವನ ಮಾಡ್ಬೋದಲ್ವಾ ಅಂತ ಹೇಳಿ ಅಂತ ನಮ್ಮಲ್ಲಿ ಅನ್ಸತ್ತೆ. ಆ ಬದಲಾವಣೆ ನಮಗೆ ಗೊತ್ತಾಗಿರುತ್ತೆ. ಹಾಗಾಗಿನೇ ವಿವೇಕಾನಂದ ಅವ್ರು ಹೇಳಿದ್ದು,
ಇಂತಹ ಬೇಕಾದಷ್ಟು ವಿಷಯಗಳನ್ನ ನಾನು ಬಹಳಷ್ಟು ಹೇಳಿದ್ದೇನೆ. ಅದನ್ನ ತಿಳ್ಕೊಂಡು ಅದಕ್ಕೆ ಅನುಸಾರವಾಗಿ ನೀವು ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳಿ. ಈಗಾಗಲೇ ಸಾಕಷ್ಟು ಸಲಹೆಗಳನ್ನ ಸಾಕಷ್ಟು ಜನರು ಕೊಟ್ಟಿದ್ದಾರೆ. ಅದರಲ್ಲಿ ಒಂದನ್ನಾದ್ರೂ ಕಾರ್ಯರೂಪಕ್ಕೆ ತಂದಿತು ಅಂತಂದ್ರೆ ನಮ್ಮ ಜೀವನ ಸಾರ್ಥಕವಾಗತ್ತೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತೇನೆ. ಧನ್ಯವಾದ ಹಾಗೂ ನಮಸ್ಕಾರ.